ನಮ್ಮ ಮಠಗಳಲ್ಲಿ ಸುಮಾರು ಪ್ರಾಜೆಕ್ಟ್ಗಳಿವೆ. ಅಂದ್ರೆ ಸಾಮಾಜಿಕ ಕಾರ್ಯಗಳನ್ನ ನಾವು ಅದಕ್ಕೆಲ್ಲ ತುಂಬಾ ಹಣ ಬೇಕಾಗುತ್ತೆ. ನಮ್ಮ ಗೋಶಾಲೆಗೆ ದಿನಕ್ಕೆ 1,50,000 ಖರ್ಚಿದೆ. ನಮ್ದು ಆನಂದಾಶ್ರಮ ಅಂತ ಅನಾಥ ಮಕ್ಕಳಿಗೆ ಶಾಲೆ ಇದೆ, ಅದಕ್ಕೂ ಲಕ್ಷಗಟ್ಟಲೆ ಬೇಕಾಗುತ್ತೆ ತಿಂಗಳ. ಆಮೇಲೆ ಗುರುಕುಲ ಇದೆ, ಅದಕ್ಕೂ 4-6 ಲಕ್ಷ ತಿಂಗಳ ಖರ್ಚಾಗುತ್ತೆ. ಹಾಸ್ಪಿಟ್ಲ್ ಇದೆ, ಅದಕ್ಕೆ ಖರ್ಚು ಬಡವರಿಗೆ ಖರ್ಚು ಮಾಡ್ಬೇಕಾಗುತ್ತೆ. ಆಮೇಲೆ ಇನ್ನು ಅಲ್ಲಿಂದ ಒಂದು 200 ಹಳ್ಳಿಗಳಲ್ಲಿ ಪ್ರಾಥಮಿಕ ಶಾಲೆಗಳು, ಸರ್ಕಾರಿ ಶಾಲೆಗಳನ್ನ ದತ್ತಕ್ಕೆ ತಗೊಂಡಿವಿ. ಅಲ್ಲಿ ಪ್ರತಿಯೊಂದು ಶಾಲೆಗಳನ್ನ ದತ್ತಕ್ಕೆ ತಗೊಂಡಿವಿ. ಆಮೇಲೆ ಅಲ್ಲಿ ನಮ್ಮ ಒಬ್ಬ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಮಠದ ವತಿಯಿಂದ. ಒಬ್ಬ ಶಿಕ್ಷಕರನ್ನ ನೇಮಿಸಿದೀವಿ. ಅವರು 2ನೇ ಎತ್ತೆಯಿಂದ 7ನೇ ಎತ್ತೆವರೆಗೆ ಓದ್ಲಿಕ್ಕೆ ಬರೀಲಿಕ್ಕೆ ಬಾರದಂತ ಮಕ್ಕಳನ್ನ ಒಂದ್ ಕಡೆ ಸೇರಿಸಿ, ಸುಮಾರು ಒಂದು 20-25% ಮಕ್ಕಳು ಇರ್ತಾರೆ. ಅವ್ರನ್ನ ಸೇರಿಸಿ ಅವ್ರನ್ನ ಚೆನ್ನಾಗಿ ಕಲಿಸಿ ಆ ಹುಡುಗ ಮಕ್ಕಳ ಜೊತೆ ಸೇರಿಸೋದು. ಆಮೇಲೆ ಸಂಸ್ಕಾರವನ್ನ, ಒಳ್ಳೆ ಸಂಸ್ಕಾರವನ್ನ ನೀಡುವಂತ ಕೆಲಸ. 200 ಕಮ್ಮಿ ಆಯ್ತಾ ಸ್ವಾಮೀಜಿ? ಒಂದೊಂದು ಶಾಲೆಯಲ್ಲಿ ಒಂದು ಮಿನಿಮಮ್ 200-300 ಜನ ಇರಲ್ಲ ಇರ್ತಾವ. 300 ಮಕ್ಕಳು ಇರ್ತಾವ, 100-200 ಮಕ್ಕಳು ಇರ್ತಾವ. ನಮ್ಮಲ್ಲಿ ಸಮೀಪದಲ್ಲಿ ಹಳ್ಳಿಗಳಿರ್ತಾವ. 100-200 ಮಕ್ಕಳಿದ್ದು ಅಂದ್ರೆ ಸುಮಾರು ಒಂದು ಶಾಲೆಯಲ್ಲಿ 25-35 ಮಕ್ಕಳು ನಮಗ್ ಸಿಗ್ತಾವ. ಇಂಥ ಮಕ್ಕಳು ಅವ್ರ ಮೇಲೆ ನಮ್ ಟೀಚರ್ ಕೆಲಸ ಮಾಡ್ತಾರೆ, ಮಾಡಿ ಉಳಿದ ಮಕ್ಕಳ ಜೊತೆ ಸೇರಿಸ್ತಾರೆ. ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ತಾರೆ. ಆ ಮಕ್ಕಳ ನಿಮಿತ್ತವಾಗಿ ಉಳಿದ ಮಕ್ಕಳಿಗೂ ಒಳ್ಳೆ ಸಂಸ್ಕಾರ. ಆಮೇಲೆ ಆ ಸ್ಕೂಲ್ ನಲ್ಲಿ ಟೀಚರು ನಿಯಮಿತವಾಗಿ ಪಾಠ ಮಾಡೋದಕ್ಕೆ ತಯಾರಾಗ್ತಾರೆ. ಇಲ್ಲದೇ ಇದ್ರು ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು ಮೊದಲು. ನಮ್ ಶಿಕ್ಷಕರಲ್ಲಿ ಹೋದ ನಂತರ ಇವ್ರು ಏನಾದ್ರು ನಮ್ ತಕರಾರು ಸ್ವಾಮೀಜಿ ಹತ್ರ ಹೇಳಿದ್ರು, ಸ್ವಾಮೀಜಿ ಸಿಇಒಗೆ ಹೇಳ್ಬೋದು, ಶಿಕ್ಷಣಾಧಿಕಾರಿಗೆ ತಕರಾರು ಮಾಡ್ಬೋದು, ಅದ್ ನಮ್ ನೌಕರಿ ಹೋಗ್ಬೋದು ಅಂತ ಅವರು ಸರಿಯಾಗಿ. ಆಮೇಲೆ ಅವರು ಮಧ್ಯದಲ್ಲಿ ಎಲ್ಲೋ ಹೋಗ್ತಿದ್ರು ಬರ್ತಿದ್ರು, ಸೈಡ್ ಬಿಸ್ನೆಸ್ ಮಾಡ್ತಿದ್ರು. ನಮ್ ಶಿಕ್ಷಕರು ಕೆಲವು ಜನ, ತುಂಬಾ ಜನ ಸೈಡ್ ಬಿಸ್ನೆಸ್ ಮಾಡ್ತಾರೆ. ಅವ್ರದ್ದು ಶಾಲೆ ಶಿಕ್ಷಕರಂದ್ರೆ ಪಾರ್ಟ್ ಟೈಮ್, ಶಾಲೆ ಪಾರ್ಟ್ ಟೈಮ್, ಫುಲ್ ಟೈಮ್ ವ್ಯವಸಾಯ ಇರ್ತಿತ್ತು. ಅದೆಲ್ಲ ಬಂದಾಯ್ತು. ಇದರಿಂದಾಗಿ ನಾವು ಕೋವಿಡ್ ಗಿಂತ ಮುಂಚೆ 3,100 ಸ್ಕೂಲ್ಗಳನ್ನ ನೋಡಿದ್ವು. 3,100 ಹಳ್ಳಿಗಳಲ್ಲಿ ಸ್ಕೂಲ್ಗಳನ್ನ ಮಾಡ್ತಿದೀವಿ. ಕೋವಿಡ್ ನಂತರ ಸ್ವಲ್ಪ ಡೊನೇಷನ್ ಕೊಡುವಂತವ್ರು ಕಡಿಮೆ. ಈಗ ಒಬ್ಬೊಬ್ಬ ಶಿಕ್ಷಕರ ಸಂಬಳವನ್ನು ಒಬ್ಬೊಬ್ರು ಕೊಡ್ತಾರೆ. 12 ತಿಂಗಳ ಸಂಬಳವನ್ನು ನಾವು ಒಂದು 6,500 ರೂಪಾಯಿ ಅವ್ರಿಗೆ ಸಂಬಳ ಕೊಡ್ತೀವಿ. ಸೊ ಇದಕ್ಕೆಲ್ಲ ಆಮೇಲೆ ಅದಕ್ಕೆಲ್ಲ ಬೇಕಾಗುವ ಸಲುವಾಗಿ ನಾವು ಆದಾಯದ ಮೂಲಗಳನ್ನ ತಯಾರು ಮಾಡಿದೀವಿ. ನಮ್ಮಲ್ಲಿ ಒಂದು ಮ್ಯೂಸಿಯಂ ಇದೆ, ಆಮೇಲೆ ಮಾಲ್ಗಳಿವೆ ನಮ್ಮ, ಆಮೇಲೆ ಈ ಅಮ್ಯೂಸ್ಮೆಂಟ್ ಆಕ್ಟಿವಿಟೀಸ್ ಮಕ್ಕಳಿಗಾಗಿ ಮಾಡಿದ್ವಿ. ಆಮೇಲೆ ಕ್ಯಾಂಟೀನ್ ಗಳನ್ನು ಮಾಡಿದೀವಿ ಮಠದಲ್ಲಿ, 3-4 ಕ್ಯಾಂಟೀನ್ಸ್ ಇವೆ. ಹೀಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿ ಅದರಿಂದ ಬಂದ ಹಣವನ್ನು ಇದಕ್ಕೆಲ್ಲ ಬಳಸ್ತೀವಿ. ಯಾರಿಂದನೂ ಹಣ ಕೇಳೋದಿಲ್ಲ, ಆದ್ರೆ ನಮ್ ಜನ ಹಣ ತಂದು ಕೊಡ್ತಾರೆ. ಬೇಡವಾತ ಜಂಗಮನಲ್ಲ, ನೀಡದಾತ ಭಕ್ತನಲ್ಲ ಅಂತ ಪ್ರಭುದೇವರು ಏನ್ ಹೇಳ್ಯಾರ. ಆ ಸಿದ್ಧಾಂತದ ಪ್ರಕಾರ ನಮ್ಮ ಮಠದ ಭಕ್ತರೆಲ್ಲ ತುಂಬಾ ಅರ್ಪಣೆ ಮಾಡ್ತಾರೆ. ಆ ಹಣವನ್ನು ನಾವು ಅದಕ್ಕೆ ಬಳಸ್ತೀವಿ. ಯಾಕಂದ್ರೆ ಜನರಿಗೆ ಗೊತ್ತಿದೆ ನಮ್ಮ ಒಂದೊಂದು ದುಡ್ಡು ಸಹಿತ ಇಲ್ಲಿ ಒಳ್ಳೆ ಕೆಲಸಕ್ಕೆ ಖರ್ಚಾಗುತ್ತೆ ಅನ್ನೋ ಭರವಸೆ ಇದೆ ಜನರಿಗೆ.